ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ನೈಮಿಷಾರಣ್ಯದ ಋಷಿಗಣ ಸೂತ ಪುರಾಣಿಕರನ್ನು ಪರೀಕ್ಷಿತ ಮಹಾರಾಜ ಯಾವ ರೀತಿಯಾಗಿ, ಅಂದರೆ ಯಾವ ಕಥೆಯ ಶ್ರವಣದಿಂದ ಭಗವಂತನ ಚರಣ ಕಮಲಗಳನ್ನು ಪಡೆದನು, ಆ ಕಥೆಗಳನ್ನು ನೀವು ನಮಗೆ ವಿವರಿಸಿರಿ, ದಯವಿಟ್ಟು ನಮಗೆ ಹೇಳಿ ಅಂತ ಕೇಳಿಕೊಳ್ತಾರೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳು 1ನೇ ಸ್ಕಂದದ 18ನೇ ಅಧ್ಯಾಯದ 17ನೇ ಶ್ಲೋಕದಿಂದ ಪ್ರಾರಂಭವಾಗ್ತವೆ. ತನ್ನಃ ಪರಂ ಪುಣ್ಯಮಸಂವೃತಾರ್ಥಮಾಖ್ಯಾನಮತ್ಯದ್ಭುತಯೋಗನಿಷ್ಠಂ ಆಖ್ಯಾಹ್ಯನಂತಾಚರಿತೋಪಪನ್ನಂ ಪಾರೀಕ್ಷಿತಂ ಭಾಗವತಾಭಿರಾಮಂ. ಆದುದರಿಂದ ಅನಂತನಾದ ಭಗವಂತನ ಕಥೆಗಳನ್ನು ದಯವಿಟ್ಟು ನಮಗಾಗಿ ನಿರೂಪಿಸಿ, ಏಕೆಂದರೆ ಅವು ನಿರ್ಮಲಗೊಳಿಸುವಂತಹವು ಮತ್ತು ಶ್ರೇಷ್ಠವಾದವು. ಅವನ್ನು ಪರೀಕ್ಷಿತ ಮಹಾರಾಜನಿಗೆ ಹೇಳಲಾಗಿದೆ. ಅಲ್ಲಿ ಭಕ್ತಿಯೋಗ ತುಂಬಿರುವುದರಿಂದ ಶುದ್ಧ ಭಕ್ತರಿಗೆ ತುಂಬ ಪ್ರಿಯವಾಗಿವೆ. ಮಹಾರಾಜ ಪರೀಕ್ಷಿತನಿಗೆ ಹೇಳಲಾದದ್ದು ಮತ್ತು ಶುದ್ಧ ಭಕ್ತರಿಗೆ ತುಂಬ ಪ್ರಿಯವಾದದ್ದು ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದಲ್ಲಿ ವಿಶೇಷವಾಗಿ ಭಗವಂತನ ಲೀಲಾ ಕಾರ್ಯಗಳ ನಿರೂಪಣೆ ತುಂಬಿಕೊಂಡಿದೆ. ಆದುದರಿಂದಲೇ ಅದು ಭಕ್ತಿಯೋಗದ ವಿಜ್ಞಾನ ಅಥವಾ ಭಗವಂತನ ಭಕ್ತಿ ಸೇವೆ ಎಂದು ಹೇಳಬಹುದು. ಆದುದರಿಂದಲೇ ಅದು ಪರ ಅಥವಾ ಸರ್ವಶ್ರೇಷ್ಠವಾದುದು. ಅದರಲ್ಲಿ ಸಕಲ ಜ್ಞಾನ ಮತ್ತು ಧರ್ಮ ಸಮೃದ್ಧಿ ಇದ್ದರೂ ಭಗವಂತನ ಭಕ್ತಿ ಸೇವೆಯಿಂದಾಗಿ ಅದು ವಿಶೇಷವಾಗಿ ಸಂಪದ್ಭರಿತವಾಗಿದೆ. ಮುಂದಿನ ಶ್ಲೋಕ 18ನೇಯ ಶ್ಲೋಕ. ಸೂತ ಉವಾಚ ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಮಭಿದಾನಯೋಗಃ. ಶ್ರೀ ಸೂತ ಮುನಿಗಳು ಹೀಗೆ ಹೇಳಿದರು: ಹೇ ದೇವ, ನಾವು ಮಿಶ್ರವರ್ಣದಲ್ಲಿ ಹುಟ್ಟಿದವರಾದರೂ ಜ್ಞಾನದಲ್ಲಿ ಮುಂದುವರಿದ ಶ್ರೇಷ್ಠರನ್ನು ಕೇವಲ ಸೇವಿಸಿ ಮತ್ತು ಅನುಸರಿಸಿದ್ದರಿಂದಲೇ ಹುಟ್ಟಿನಿಂದ ಕೆಳಸ್ತರದವರಾಗಿದ್ದು ಮೇಲುಸ್ತರಕ್ಕೆ ಉನ್ನತಿ ಪಡೆದಿದ್ದೇವೆ. ಅಂತಹ ಮಹಾತ್ಮರೊಂದಿಗೆ ಮಾತನಾಡಿದರೂ ಸಾಕು, ಕೆಳವರ್ಗದಲ್ಲಿ ಜನಿಸಿದ್ದರಿಂದ ಉಂಟಾಗಿರುವಂತಹ ಎಲ್ಲ ಅನರ್ಹತೆಗಳನ್ನು ತತ್ಕ್ಷಣವೇ ನಿವಾರಿಸಿಕೊಂಡು ಶುದ್ಧೀಕರಣಗೊಳ್ಳಬಹುದು. ಸೂತ ಮುನಿಗಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರು ಮಿಶ್ರವರ್ಣದ ಕುಟುಂಬವೊಂದರಲ್ಲಿ ಅಥವಾ ಅಸಂಸ್ಕೃತವಾದ ಕೆಳಸ್ತರದ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಶ್ರೀ ಶುಕಮುನಿಗಳ ಮತ್ತು ನೈಮಿಷಾರಣ್ಯದ ಮಹಾಋಷಿಗಳ ಉನ್ನತ ಮಟ್ಟದ ಸಂಸರ್ಗದಿಂದ ಸೂತ ಮುನಿಗಳ ಕೆಳವರ್ಗದಲ್ಲಿ ಹುಟ್ಟಿದ ಅನರ್ಹತೆಯು ನಿಸ್ಸಂಶಯವಾಗಿ ತೊಳೆದು ಹೋಯಿತು. ಸೂತ ಮುನಿಗಳು ಕೃಷ್ಣ ವಿಜ್ಞಾನವನ್ನು ಶುಕಮುನಿ ಮತ್ತು ವೇದವ್ಯಾಸರಂತಹ ಶ್ರೇಷ್ಠ ಋಷಿಗಳಿಂದ ಹಾಗೂ ಅಧಿಕಾರ ಉಳ್ಳವರಿಂದ ಕಲಿತವರಾಗಿದ್ದರು. ಆ ವಿಷಯದಲ್ಲಿ ಅವರು ಎಷ್ಟು ಪರಿಣಿತರಾಗಿದ್ದರೆಂದರೆ ನೈಮಿಷಾರಣ್ಯದ ಋಷಿಗಳೂ ಕೂಡ ಶ್ರೀಮದ್ ಭಾಗವತ ರೂಪದ ಶ್ರೀಕೃಷ್ಣ ವಿಜ್ಞಾನವನ್ನು ಸೂತ ಮುನಿಗಳಿಂದ ಕೇಳಲು ಕಾತರರಾಗಿದ್ದರು. ಹೀಗಾಗಿ ಬೋಧನೆ ಪಡೆಯುವಲ್ಲಿ ಮತ್ತು ಬೋಧಿಸುವಲ್ಲಿ ಎರಡೂ ನೆಲೆಯಲ್ಲೂ ಸೂತ ಮುನಿಗಳಿಗೆ ಮಹಾತ್ಮರ ಸಂಸರ್ಗ ಪ್ರಾಪ್ತವಾಯಿತು. ಆಧ್ಯಾತ್ಮ ವಿಜ್ಞಾನ ಅಥವಾ ಕೃಷ್ಣ ವಿಜ್ಞಾನವನ್ನು ಅಧಿಕಾರ ಪಡೆದವರ ಮೂಲಕವೇ ಕಲಿಯಬೇಕು. ಒಬ್ಬನು ಈ ವಿಜ್ಞಾನವನ್ನು ಬೋಧಿಸುವಾಗ ಇನ್ನೂ ಹೆಚ್ಚು ಅರ್ಹತೆಯನ್ನು ಪಡೆಯುತ್ತಾನೆ. ಸೂತ ಮುನಿಗಳು ಇಂತಹ ಉಭಯ ಅನುಕೂಲವನ್ನು ಪಡೆದವರು. ಆದುದರಿಂದಲೇ ಅವರು ಕೆಳವರ್ಗದಲ್ಲಿ ಹುಟ್ಟಿದ ಎಲ್ಲ ಅನರ್ಹತೆಗಳಿಂದ ಮತ್ತು ಮನೋಗ್ಲಾನಿಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದರು. ಈ ಶ್ಲೋಕವು ಶುಕಮುನಿಗಳು ಕೆಳವರ್ಗದಲ್ಲಿ ಜನಿಸಿದ ಸೂತ ಮುನಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಬೋಧಿಸಲು ತಿರಸ್ಕರಿಸಲಿಲ್ಲ ಎಂಬುದನ್ನು, ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಿಂದ ಬೋಧನೆ ಪಡೆಯಲು ತಿರಸ್ಕರಿಸಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರ ಅರ್ಥ ಏನೆಂದರೆ, ಸಾವಿರಾರು ವರ್ಷಗಳ ಹಿಂದೆ ಕೆಳವರ್ಗದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಯಬಾರದು ಎಂದಾಗಲಿ ಅಥವಾ ಬೋಧಿಸಬಾರದು ಎಂದಾಗಲಿ ನಿಬಂಧನೆ ಇರಲಿಲ್ಲ.
ಹಿಂದೂ ಸಮಾಜದ ಜಾತಿ ಪದ್ಧತಿ ಎನ್ನಿಸುವಂತಹ ವ್ಯವಸ್ಥೆಯಲ್ಲಿ ನಿಷ್ಠುರತೆಯು ಪ್ರಧಾನವಾದದ್ದು ಕಳೆದ 100 ವರ್ಷಗಳ ಅವಧಿಯಲ್ಲಷ್ಟೇ. ದ್ವಿಜಬಂಧುಗಳ ಅಥವಾ ಮೇಲ್ವರ್ಗದ ಕುಟುಂಬಗಳಲ್ಲಿನ ಅನರ್ಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದದ್ದೇ ಇದಕ್ಕೆ ಕಾರಣ. ಗಂಗಾ ನದಿಯ ನೀರು ಶುದ್ಧವೆಂಬುದು ಒಪ್ಪಿತವಾದ ವಿಷಯ ಮತ್ತು ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದವರು ಪುನೀತರಾಗಬಲ್ಲರು. ಭಗವಂತನ ಶ್ರೇಷ್ಠ ಭಕ್ತರನ್ನು ಕೇವಲ ನೋಡುವುದರಿಂದಲೇ ಪತಿತಾತ್ಮರಾದ ಕೆಳವರ್ಗದಲ್ಲಿ ಜನಿಸಿದವರು ಶುದ್ಧೀಕರಣಗೊಳ್ಳುತ್ತಾರೆ. ಹಾಗಿರುವಾಗ ನೇರ ಸಂಪರ್ಕದ ಪ್ರಭಾವ ಎಷ್ಟಾಗಬಹುದು? ಮುಂದಿನ ಶ್ಲೋಕ 19ನೆಯ ಶ್ಲೋಕ. ಕುತಃ ಪುನರ್ಗ್ರಣತೋ ನಾಮ ತಸ್ಯ ಮಹತ್ತಮೈಕಾಂತಪರಾಯಣಸ್ಯ ಯೋನಂತ ಶಕ್ತಿರ್ಭಗವಾನನಂತೋ ಮಹದ್ಗುಣತ್ವಾದ ಯಮನಂತಮಾಹು. ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತನ ಪುಣ್ಯನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದ್ದೇನು? ಶಕ್ತಿಯಲ್ಲಿ ಅಪರಿಮಿತವಾದ ಮತ್ತು ಗುಣಗಳಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ಮುಂದಿನ ಶ್ಲೋಕ 20ನೆಯ ಶ್ಲೋಕ. ಏತಾವತಾಲಂ ನನು ಸೂಚಿತೇನ ಗುಣೈರಸಾಮ್ಯಾನ್ ಅತಿಶಾಯನಸ್ಯ ಹಿತ್ವೇತರಾನ್ ಪ್ರಾರ್ಥಯತೋ ವಿಭೂತಿರ್ಯಸ್ಯಾಂಘ್ರಿರೇಣುಂ ಜುಷತೆ ನಭೀಪ್ಸೋಃ. ಭಗವಂತನು ಅನಂತನು ಮತ್ತು ಅವನಿಗೆ ಸಮಾನರಾದವರು ಬೇರೆ ಯಾರೂ ಇಲ್ಲ ಎಂಬುದು ಈಗ ಶತಸಿದ್ಧವಾಯಿತು. ಆದ ಕಾರಣ ಯಾರೂ ಕೂಡ ಅವನನ್ನು ಸಂಪೂರ್ಣವಾಗಿ ವಿವರಿಸಲಾರರು. ಮಹಾದೇವತೆಗಳೂ ಕೂಡ ಪ್ರಾರ್ಥನೆಗಳಿಂದ ಸಹ ಭಾಗ್ಯಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೆಯಲಾರರು. ಆದರೆ ಅದೇ ದೇವಿಯು ಭಗವಂತನಿಗೆ ಅಂತಹ ಸೇವೆಯು ಅಗತ್ಯವಿಲ್ಲವಾದರೂ ಆತನ ಸೇವೆ ಮಾಡುತ್ತಿದ್ದಾಳೆ. ದೇವೋತ್ತಮ ಪರಮಪುರುಷನು ಅಥವಾ ಪರಮೇಶ್ವರ ಪರಬ್ರಹ್ಮನು ಶ್ರುತಿಗಳ ಪ್ರಕಾರ ಮಾಡಬೇಕಾದದ್ದು ಏನೂ ಇಲ್ಲ. ಆತನಿಗೆ ಸಮಾನರಾದವರು ಯಾರೂ ಇಲ್ಲ ಅಥವಾ ಯಾರೂ ಅವರನ್ನು ಮೀರಿಸುವುದು ಶಕ್ಯವಿಲ್ಲ. ಆತನಿಗೆ ಅಪರಿಮಿತ ಶಕ್ತಿಗಳಿವೆ ಮತ್ತು ಅವನ ಪ್ರತಿಯೊಂದು ಕ್ರಿಯೆಯು ವ್ಯವಸ್ಥಿತವಾಗಿ ಆತನಿಗೆ ಸ್ವಾಭಾವಿಕವಾದ ಮತ್ತು ಸಮರ್ಪಕವಾದ ರೀತಿಯಲ್ಲಿ ನಡೆಯುತ್ತಾ ಇರುತ್ತದೆ. ಆದ ಕಾರಣ ದೇವೋತ್ತಮ ಪರಮಪುರುಷನು ಸ್ವಯಂಪೂರ್ಣನಾಗಿದ್ದಾನೆ. ಬ್ರಹ್ಮನಂತಹ ಮಹಾದೇವತೆಗಳೂ ಸೇರಿದಂತೆ ಭಗವಂತನು ಯಾರಿಂದಲೂ ಏನನ್ನು ಪಡೆಯಬೇಕಾಗಿಲ್ಲ. ಬೇರೆಯವರು ಲಕ್ಷ್ಮಿಯ ಕೃಪಾ ಕಟಾಕ್ಷವನ್ನು ಬೇಡುತ್ತಾರೆ. ಎಷ್ಟೇ ಬೇಡಿದರೂ ಆಕೆ ಕೃಪೆ ತೋರಿಸುವುದಿಲ್ಲ. ಆದರೆ ಆ ಲಕ್ಷ್ಮಿಯು ಭಗವಂತನು ಬಯಸದಿದ್ದರೂ ಕೂಡ ತಾನಾಗಿಯೇ ಆತನ ಸೇವೆಯಲ್ಲಿ ತೊಡಗಿದ್ದಾಳೆ. ದೇವೋತ್ತಮ ಪರಮಪುರುಷನು ತನ್ನ ಗರ್ಭೋದಕಶಾಹಿ ವಿಷ್ಣು ರೂಪದಲ್ಲಿ ಭೌತಿಕ ಜಗತ್ತಿನ ಪ್ರಥಮ ಸೃಷ್ಟಿಯಾದ ಬ್ರಹ್ಮನನ್ನು ತನ್ನ ನಾಭಿಕಮಲದ ನಾಳದಿಂದ ಪಡೆಯುತ್ತಾನೆಯೇ ಹೊರತು ಸದಾ ತನ್ನ ಸೇವೆಯಲ್ಲಿ ನಿರತಳಾಗಿರುವಂತಹ ಲಕ್ಷ್ಮಿಯ ಗರ್ಭದಿಂದಲ್ಲ. ಭಗವಂತನು ಹೇಗೆ ಸರ್ವತಂತ್ರ, ಸ್ವತಂತ್ರ ಮತ್ತು ಪರಿಪೂರ್ಣ ಎನ್ನುವುದಕ್ಕೆ ಇವು ಕೆಲವು ಉದಾಹರಣೆಗಳು. ಅವನು ಮಾಡಬೇಕಾದದ್ದು ಏನೂ ಇಲ್ಲ ಎಂದರೆ ಆತನು ನಿರಾಕಾರಿ ಎಂಬುದು ಅರ್ಥವಲ್ಲ. ತನ್ನ ದಿವ್ಯ ಸೇವೆಯಲ್ಲಿ ಆತನು ಅದೆಷ್ಟು ಅಚಿಂತನೀಯ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆಂದರೆ ಕೇವಲ ಅವನ ಇಚ್ಛಾ ಮಾತ್ರದಿಂದ ಯಾವುದೇ ದೈಹಿಕ ಅಥವಾ ವ್ಯಕ್ತಿಗತ ಪ್ರಯತ್ನವಿಲ್ಲದೆಯೇ ಪ್ರತಿಯೊಂದೂ ನಡೆಯುತ್ತದೆ. ಆದುದರಿಂದಲೇ ಆತನನ್ನು ಯೋಗೇಶ್ವರ ಅಥವಾ ಸಕಲ ಯೋಗ ಶಕ್ತಿಗಳ ಪ್ರಭು ಎಂದು ಕರೆಯಲಾಗುವುದು. ಮುಂದಿನ ಶ್ಲೋಕ 21ನೆಯ ಶ್ಲೋಕ. ಅಥಾಪಿ ಯತ್ಪಾದನಖಾವಸೃಷ್ಟಂ ಜಗದ್ವಿರಿಂಚೋಪಹೃತಾರ್ಹಣಾಂಭಾ ಶೇಷಂ ಪುನಾತ್ಯನ್ಯತಮೋ ಮುಕುಂದಾತ್ ಕೋನಾಮಲೋಕೆ ಭಗವತ್ಪದಾರ್ಥಃ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನಲ್ಲದೆ ಪರಮಪ್ರಭುವೆಂದು ಕರೆಸಿಕೊಳ್ಳಲು ಬೇರೆ ಯಾರು ತಾನೇ ಅರ್ಹರು? ಬ್ರಹ್ಮನು ಶಿವನಿಗೆ ಪೂಜಾರ್ಹವಾದ ವಸ್ತುವಾಗಿ ನೀಡಲು ಶ್ರೀಕೃಷ್ಣನ ಪಾದನಖಗಳಿಂದ ಉದ್ಭವಿಸಿದ ನೀರನ್ನು ಸಂಗ್ರಹಿಸಿದನು. ಈ ನೀರೇ ಗಂಗೆ, ಶಿವನೂ ಸೇರಿದಂತೆ ಇಡೀ ವಿಶ್ವವನ್ನು ಪುನೀತಗೊಳಿಸುತ್ತಿದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.